ಯಾಕಂತಾರೆ ವಿರೋಧ ಪಕ್ಷದ ನಾಯಕರು ಸಾಲ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಆಕ್ಸಿಜನ್ ಮೇಲೆ ನಿಂತಿದೆ ಈ ಸರ್ಕಾರ, ಸಾಲದ ಆಕ್ಸಿಜನ್ ಮೇಲೆ ನಿಂತಿದೆ ಸಾಲ. ಆಮೇಲೆ ಎಲ್ಲಿ ನಾನು ಇನ್ನೇ ಮಾತಾಡಿದ್ನ ಎಲ್ಲ ಒಂದ್ಸರಿನೂ ಮಾತಾಡಿರ್ಲಿಲ್ಲ. ರೆಕಾರ್ಡ್ಗೆ ತಪ್ಪು ಹೋಗ್ಬಾರ್ದು. ನೀನು ರೆಕಾರ್ಡ್ಗೆ ತಪ್ಪು ಹೋಗ್ತಾ ಇದ್ರೆ ಹೇಳಿ. ಇಂಟ್ರೆಸ್ಟಿಂಗ್ ಏನು ಬೇಡ, ನಾವು ಹೇಳೋದೇ ಇಂಟ್ರೆಸ್ಟಿಂಗು, ನೀವು ಕೇಳೋದೇ ಇಂಟ್ರೆಸ್ಟಿಂಗು. ನಾನು ಮಧ್ಯದಲ್ಲಿ ಮಾತಾಡಿದ್ರೆ ಏನಾಗ್ಬಿಡ್ತದೆ, ದಾರಿ ತಪ್ಪಿಡ್ತೀನಿ. ಪಕ್ಕದಲ್ಲೆಲ್ಲ ಇರೋರೆಲ್ಲ ಪಾಪ ದಾರಿ ತಪ್ಪಿಟ್ಟು ಕಾಣೆ ಆಗ್ಬಿಟ್ಟಿದ್ದಾರೆ. ಅವರು ಎಲ್ಲಿ ಹೋಗಿದ್ದಾರೆ, ಎಲ್ಲಿ ಹುಡುಕ್ಬೇಕು, ಅವ್ರನ್ನೆಲ್ಲ ಬ್ಯಾಟ್ರಿ ಹಾಕೊಂಡು ಹುಡುಕ್ಬೇಕು, ಆ ಸ್ಥಿತಿಗೆ ತಂದಿದ್ದೀರಾ. ಈಗ ನಿನಗೆ ದಾರಿ ತಪ್ಪಿಸಿದ್ದೀನೇನಪ್ಪ, ನನ್ನ ಸ್ನೇಹಿತ ಅಂತ ಹೇಳಿದಿರಲ್ಲ, ತಪ್ಪಿಸಿಲ್ಲ. ನಿನಗೆ ದಾರಿ ತಪ್ಪಿಸೋ ಪ್ರಶ್ನೆನೇ ಇಲ್ಲ. ವಿರೋಧ ಪಕ್ಷದ ಯಾರಿಗಾರು ದಾರಿ ತಪ್ಪಿಸಿದ್ದೀನೇನ್ರಿ? ಯಾರಿಗಾರು ದಾರಿ ತಪ್ಪಿಸಿಲ್ಲ. ಅಲ್ಲ, ಯಾರನ್ನ ತಪ್ಪಿಸ್ಬೇಕು ಅವ್ರನ್ನ ತಪ್ಪಿಸಿದ್ರೆ, ಯಾರಿಗೂ ತಪ್ಪಿಸಲ್ಲ. ಯಾರನ್ನ ತಪ್ಪಿಸ್ಬೇಕು ಅವ್ರು ಅಧ್ಯಕ್ಷರೇ, ದಾರಿ ಕಾಣದಾಗಿದೆ ಅಂತ ಹೇಳ್ಬಿಟ್ಟು ದೇವಸ್ಥಾನಗಳು ಸುತ್ತಾವ್ರೆ ಎಲ್ಲ ಕಡೆ ಹೋಗಿ. ಅದೇನಾದ್ರು ಆಗಿದ್ರೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಬೇರೆ ಯಾರಿಂದೋ ದಾರಿ ತಪ್ಪಿಬಿಟ್ಟಿದ್ದಾರೆ. ಅದರಿಂದ ನಾನು ಯಾರಿಗೂ ದಾರಿ ತಪ್ಪಿಸ್ತಕ್ಕಂಥ ಇದು ವಾಸ್ತವವಾದಂಥ ವಿಚಾರಗಳನ್ನ ಸದನದ ಮುಂದೆ ಇಡ್ತಾ ಇದ್ದೀನಿ. ಯಾಕಂದ್ರೆ ಸದನ ನಾವು ದೇವಾಲಯ, ನ್ಯಾಯಾಲಯ ಅಂತ ಅನ್ಕೊಂಡಿದ್ದೀವಿ. ಅದರಿಂದ ಈ ರಾಜ್ಯದ ಜನ 7 ಕೋಟಿ ಜನ ನೋಡ್ತಾ ಇದ್ದಾರೆ. ಅದರಿಂದ ದಾರಿ ತಪ್ಪಿಸ್ತಕ್ಕಂಥ ಪ್ರಶ್ನೆನೇ ಇಲ್ಲ, ಯಾರಿಗೂ ದಾರಿ ತಪ್ಪಿಸ್ತಕ್ಕಂಥ ಪ್ರಶ್ನೆ ಉದ್ಭವ ಆಗದೇ ಇಲ್ಲ. ಕರ್ನಾಟಕದ್ದು ಅಂದಾಜು